ಲೋಕಸಭಾ ಸಾರ್ವತ್ರಿಕ ಚುನಾವಣೆ 2024ಕ್ಕೆ ಚಿಕ್ಕೋಡಿ ಲೋಕಸಭಾ ಚುನಾವಣಾ ಅಧಿಕಾರಿಗಳ ಕಾರ್ಯಾಲಯದಿಂದ ಎಲ್ಲ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಒಂದು 17,41,758 ಮತದಾರರು ತಮ್ಮ ಹಕ್ಕನ್ನು ಮಾಡಲಿದ್ದಾರೆ ಎಂದು ಜಿಲ್ಲಾ ಪಂಚಾಯಿತಿಯ ಸಿಇಒ ಹಾಗೂ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಚುನಾವಣಾಧಿಕಾರಿ ರಾಹುಲ್ ಶಿಂದೆ ಹೇಳಿದ್ದಾರೆ. ಇನ್ನು ಮಂಗಳವಾರ ಅಂದರೆ ಇವತ್ತು ಲೋಕಸಭಾ ಸಾರ್ವತ್ರಿಕ ಚುನಾವಣೆ 2024ರ ಅಂಗವಾಗಿ ಉಪವಿಭಾಗಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಪ್ರೆಸ್ ಮೀಟ್ ಅನ್ನು ನಡೆಸಿ ಮಾತನಾಡಿದ ಅವರು, ಈಗಾಗಲೇ ಭಾರತ ಚುನಾವಣಾ ಆಯೋಗ 2024ರ ಲೋಕಸಭಾ ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟ ಮಾಡಿದ್ದು, ಮಾರ್ಚ್ 16ರಿಂದ ಮಾದರಿ ನೀತಿ ಸಂಹಿತೆ ಜಾರಿಯಾಗಿದೆ. ಇನ್ನು ಕರ್ನಾಟಕದಲ್ಲಿ ಒಟ್ಟು 2 ಹಂತದಲ್ಲಿ ಚುನಾವಣೆಯನ್ನು ಜರುಗಿಸಲು ಆಯೋಗ ನಿರ್ಧರಿಸಿದ್ದು, ಒಂದನೆಯದಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ 2ನೇ ಹಂತದಲ್ಲಿ ಚುನಾವಣೆ ನಡೆಸಲಾಗುತ್ತಿದೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಏಪ್ರಿಲ್ 12ರಂದು ಅಧಿಸೂಚನೆ ಪ್ರಕಟವಾಗಲಿದೆ. ನಾಮಪತ್ರಗಳನ್ನು ಸಲ್ಲಿಸಲು ಏಪ್ರಿಲ್ 19ನೇ ಕೊನೆಯ ದಿನವಾಗಿದ್ದು, ಏಪ್ರಿಲ್ 20ಕ್ಕೆ ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ನಾಮಪತ್ರಗಳನ್ನು ಹಿಂತೆಗೆದುಕೊಳ್ಳಲು 22 ಕೊನೆಯ ದಿನವಾಗಿದ್ದು, ಮೇ 7ರಂದು ಮತದಾನ ಹಾಗೂ ಜೂನ್ 4ರಂದು ಮತ ಎಣಿಕೆ ನಡೆಯಲಿದೆ ಎಂದರು. ಇನ್ನು ಮತದಾರರ ವಿವರ ಈ ರೀತಿಯಾಗಿದ್ದು, ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ 17,41,758 ಮತದಾರರ ಪೈಕಿ 8,75,953 ಪುರುಷ ಮತದಾರರು ಮತ್ತು 8,65,731 ಮಹಿಳಾ ಮತದಾರರಿದ್ದು, 74 ಲಿಂಗತ್ವ ಅಲ್ಪಸಂಖ್ಯಾತ ಮತದಾರರು ಇರುತ್ತಾರೆ. ಇನ್ನು ಮಾರ್ಚ್ 16ರವರೆಗಿನ ಅಂಕಿಅಂಶಗಳ ಪ್ರಕಾರ 50,589 ಯುವ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಲಿದ್ದು, ಈ ಸಂಖ್ಯೆ ಇನ್ನೂ ಹೆಚ್ಚಾಗಬಹುದು ಎಂದು ತಿಳಿಸಿದ್ದಾರೆ. ಮಾದರಿ ನೀತಿ ಸಂಹಿತೆ ಸಮರ್ಪಕ ಅನುಷ್ಠಾನಕ್ಕಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 148 ಸೆಕ್ಟರ್ ಆಫೀಸರ್, 27 ಫ್ಲೈಯಿಂಗ್ ಸ್ಕ್ವಾಡ್ ಮತ್ತು 21 ವಿಡಿಯೋ ಸರ್ವೆಲೆನ್ಸ್ ತಂಡಗಳನ್ನು ಹಾಗೂ 8 ಜನ ಸಹಾಯಕ ಚುನಾವಣಾ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ. ಅಲ್ಲದೆ ಮಾರ್ಚ್ 16ರಿಂದ ಜೂನ್ 6ರವರೆಗೆ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿದ್ದು, ಜಿಲ್ಲೆಯಲ್ಲಿ ಮಾದರಿ ನೀತಿ ಸಂಹಿತೆಯನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಲಾಗುವುದು ಎಂದಿದ್ದಾರೆ. ಇನ್ನು ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು 32 ಚೆಕ್ಪೋಸ್ಟ್ಗಳನ್ನು ರಚಿಸಲಾಗಿದ್ದು, ಈ ಪೈಕಿ 18 ರಾಜ್ಯದ ಗಡಿಭಾಗದಲ್ಲಿ, ಜಿಲ್ಲೆಯ ಗಡಿಯಲ್ಲಿ 2 ಹಾಗೂ 12 ಲೋಕಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಸ್ಥಾಪಿಸಲಾಗಿರುತ್ತದೆ. ಭಾರತ ಚುನಾವಣಾ ಆಯೋಗ ವಿಕಲಚೇತನ ಮತದಾರರಿಗೆ ಮತ್ತು 85 ವರ್ಷ ಮೇಲ್ಪಟ್ಟ ವಯೋಮಾನ ಮತದಾರರು ಮತ ಚಲಾಯಿಸಲು ಅನುಕೂಲವಾಗುವಂತೆ ಮನೆಯಿಂದಲೇ ಮತದಾನಕ್ಕೆ ಅವಕಾಶ ನೀಡಿದ್ದು, ಇನ್ನು ಮಾದರಿ ನೀತಿ ಸಂಹಿತೆ ಉಲ್ಲಂಘನೆಯಾಗದಂತೆ ಚುನಾವಣಾ ಆಯೋಗದಿಂದ ಸಿವಿಲ್ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆಯಾಗದಂತೆ ಚುನಾವಣಾ ಆಯೋಗದಿಂದ ಸಿವಿಜಿಲ್ ಆ್ಯಪ್ ಅನ್ನು ಪರಿಚಯಿಸಿದ್ದು, ಸಾರ್ವಜನಿಕರು ಅನಾಮಧೇಯವಾಗಿ ಅಥವಾ ತಮ್ಮ ವಿವರಗಳನ್ನು ಸಲ್ಲಿಸುವ ಮೂಲಕ ಯಾವುದೇ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣಗಳ ಬಗ್ಗೆ ದೂರು ಸಲ್ಲಿಸಬಹುದು. ಇನ್ನು ಮಾದರಿ ನೀತಿ ಸಂಹಿತೆ ಅವಧಿಯಲ್ಲಿ ರಾಜಕೀಯ ಪಕ್ಷಗಳು, ಸ್ಪರ್ಧಿಸುವ ಅಭ್ಯರ್ಥಿಗಳು ರಾಜಕೀಯ ಸಭೆ ಸಮಾರಂಭಗಳು, ಪ್ರಚಾರ ಕಾರ್ಯಕ್ರಮಗಳನ್ನು ಆಯೋಜಿಸಲು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಹಾಯಕ ಚುನಾವಣಾ ಅಧಿಕಾರಿಗಳಿಂದ ಕಡ್ಡಾಯವಾಗಿ ಅನುಮತಿ ಪಡೆಯಬೇಕು. ಪ್ರಚಾರ ಕಾರ್ಯಕ್ರಮಗಳಿಗೆ ಉಪಯೋಗಿಸುವ ವಾಹನಗಳಿಗೆ, ಪಕ್ಷದ ಕಚೇರಿ ತೆರೆಯಲು ಸೇರಿದಂತೆ ಎಲ್ಲ ಪರವಾನಗಿಗಳಿಗೆ 48 ಗಂಟೆ ಮುಂಚಿತವಾಗಿ ಸುವಿಧಾ ಆ್ಯಪ್ ಮೂಲಕ ಅಥವಾ ಲಿಖಿತ ರೂಪದಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕು. ಚುನಾವಣಾ ಅಧಿಕಾರಿಗಳ ಕಚೇರಿಯಲ್ಲಿ, ಸಹಾಯಕ ಚುನಾವಣಾ ಅಧಿಕಾರಿಗಳ ಕಚೇರಿಗಳಲ್ಲಿ ಅನುಮತಿಗಳಿಗಾಗಿ ಸಿಂಗಲ್ ವಿಂಡೋ ಸಿಸ್ಟಮ್ ಗವಾಕ್ಷಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುತ್ತದೆ. ರಾಜಕೀಯ ಪಕ್ಷಗಳು ಮತ್ತು ಸ್ಪರ್ಧಿಸುವ ಅಭ್ಯರ್ಥಿಗಳು ಇದರ ಉಪಯೋಗ ಪಡೆದುಕೊಳ್ಳಬಹುದು ಎಂದು ಚುನಾವಣಾ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಚುನಾವಣಾ ಸಹಾಯವಾಣಿ ಕೇಂದ್ರಗಳು ಈ ಕೆಳಗಿನಂತಿದ್ದು, ಚಿಕ್ಕೋಡಿ ಲೋಕಸಭಾ ಚುನಾವಣಾ ಅಧಿಕಾರಿಗಳ ಕಚೇರಿ ಸಂಖ್ಯೆ 0833827232 272130. ಇದು ಚಿಕ್ಕೋಡಿ ಲೋಕಸಭಾ ಚುನಾವಣಾ ಅಧಿಕಾರಿಗಳ ಕಚೇರಿ ಆದರೆ, ಇನ್ನು ನಿಪಾಣಿಯಲ್ಲಿ 08348220030. ಚಿಕ್ಕೋಡಿ ಸದಲಗ 08338272130. ಅದೇ ರೀತಿಯಾಗಿ ಅಥಣಿಯಲ್ಲಿ 08289468501. ಕಾಗವಾಡದಲ್ಲಿ 08339264555. ಇನ್ನು ಕುಡಚಿ 9845986105 ಆದರೆ, ರಾಯಭಾಗ 8867 ರೀಟೇಕ್. ಕುಡಚಿ 9845986105 ಆದರೆ, ರಾಯಭಾಗ 8867519106 ಆದರೆ, ಹುಕ್ಕೇರಿಯಲ್ಲಿ
0833 ಅಂದರೆ 265036 ಆದರೆ ಯಮಕನಮರಡಿಯ ಸಹಾಯವಾಣಿ ಸಂಖ್ಯೆ 0833 200308 ಹಾಗೂ ಚುನಾವಣಾ ಸಹಾಯವಾಣಿ 1950 ಸಂಪರ್ಕಿಸಬಹುದಾಗಿದೆ. ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆಗಳನ್ನು ಜರುಗಿಸಲು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು, ಈ ನಿಟ್ಟಿನಲ್ಲಿ ಎಲ್ಲ ಆಫೀಸರ್ಸ್ಗಳಿಗೆ ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಲಾಗಿದೆ ಎಂದು ಚುನಾವಣಾ ಅಧಿಕಾರಿ ರಾಹುಲ್ ಶಿಂದೆ ಮಾಹಿತಿಯನ್ನು ನೀಡಿದ್ದಾರೆ. ಪೊಲಿಟಿಕಲ್ ಅಡ್ವರ್ಟೈಸ್ಮೆಂಟ್ಸ್ ಇದ್ದಲ್ಲಿ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಅವರು ಪರ್ಮಿಷನ್ ತಗೋಬೇಕಾಗುತ್ತೆ. ಸೊ ಇನ್ನೊಂದು ಈ ಪೇಪರ್ಸಲ್ಲಿ ಸರ್ಟಿಫಿಕೇಶನ್ ಆನ್ಲೈನ್ ಇದರಲ್ಲಿ ಕೇಳ್ಬೋದು ಅಥವಾ ವೀಕೆಂಡ್ ನಮ್ಮ ಯಾವುದಾದ್ರೂ ನಿಮಗೆ ಪೊಲಿಟಿಕಲ್ ಪಾರ್ಟಿ ಮೀಟಿಂಗ್ಸಲ್ಲಿ ಪೊಲಿಟಿಕಲ್ ರ್ಯಾಲೀಸಿಗೆ ಫಂಕ್ಷನ್ಸಿಗೆ ಯು ಹ್ಯಾವ್ ಟು ಟೇಕ್ ಪರ್ಮಿಷನ್ಸ್ ತಹಸೀಲ್ದಾರ್ ಆಫೀಸಲ್ಲಿ ಎಲ್ಲ ಕಡೆ ಸೆಟಪ್ ಮಾಡಿದ್ದೀವಿ. ಅದು ಕೂಡ ಇದೆ. ಸಿ ವಿಜಿಲ್ ಅಂತಂದರೆ ಇದೆಲ್ಲ ಸಿಟಿಸನ್ಸ್ ಕೂಡ ಯಾರೇ ಸಿಟಿಸನ್ಸ್ ಕೂಡ ಅದಕ್ಕೆ ಏನಾದರೂ MCC ವೈಲೇಷನ್ಸ್ ಕಂಡು ಬಂದಲ್ಲಿ ನಮ್ಮ ಆ್ಯಪ್ ಮುಖಾಂತರ ಅದಕ್ಕೆ ಕಂಪ್ಲೇಂಟ್ ರೇಸ್ ಮಾಡಿ. ಸೊ ಇದ್ದೀವಿ ಅದಕ್ಕೆಲ್ಲ ಕ್ಲಿಯರ್ ಮಾಡ್ತಾರೆ. ಅದು ಪಬ್ಲಿಕ್ ಪ್ಲೇಸ್ ಆಗುತ್ತೆ ವಿತಿನ್ 72 hours. ಅಂದರೆ ಇವತ್ತು ಅವಕಾಶ ಇದೆ ಎಲ್ಲ ಕಡೆ ಆ ಥರ ಇದ್ದಲ್ಲಿ ಸ್ಪೆಸಿಫಿಕ್ ಇದ್ದಲ್ಲಿ ಏನು ಅಂತಂದರೆ ಒಂದು ಫಿಸಿಕಲ್ಲು, ಒಂದು ಮ್ಯಾನಿಂಗು, ಇನ್ನೊಂದು ಎಕ್ಸಿಕ್ಯೂಷನ್. ಫಿಸಿಕಲ್ಲು ಸ್ವಲ್ಪ ಕಡೆ ಈಗ 99% ಕಡೆ ಕ್ಲಿಯರ್ ಆಗಿದೆ. ಮ್ಯಾನಿಂಗ್ ಕೂಡ ಮಾಡಿದ್ದಾರೆ ಎಲ್ಲ ಕಡೆ ಆಲ್ಮೋಸ್ಟ್ ಆಗಿದೆ. ಈಗ ಅದರಲ್ಲಿ ಸಣ್ಣ ಪುಟ್ಟ ಏನಾದರೂ ಇದ್ದಲ್ಲಿ ಕೂಡ ನಾವೆಲ್ಲ ಕಡೆ ಕ್ಲಿಯರ್ ಮಾಡೋಕ್ಕೆ ಇಲ್ಲ. ಅಥಣಿಯಲ್ಲಾಗಿದೆ, ನಿಪ್ಪಾಣಿಯಲ್ಲಾಗಿದೆ, ಕಾಗವಾಡಲ್ಲಿ ಇವತ್ತಾಗಿದೆ. ನಿನ್ನೆ ಆಗ್ಲಿಕ್ಕಿಲ್ಲ, ಇವತ್ತಾಗಿದೆ. ಸರ್, ಈಗ ಚುನಾವಣಾ ಇಲಾಖೆಗೆ ಏನು ಹಣಕಾಸಿನ ತೊಂದರೆ ಇದೆ? ಯಾಕಂದ್ರೆ ಹೋದ ಸರಿ ವಿಡಿಯೋಗ್ರಾಫರ್ದು ಇನ್ನೂ ಬಿಲ್ ಆಗಿಲ್ಲ. ಈಗ ನೋಡಿ, ಓನ್ಲಿ ಪೊಲಿಟಿಕಲ್. ಈಗ ಮದುವೆ ನೆಪದಲ್ಲಿ ಯಾರಾದರೂ ಹೋಗಿ ಪೊಲಿಟಿಕಲ್ ಪಾರ್ಟೀಸ್ ಅವರು ಅಲ್ಲಿ ಹೋಗಿ ಪಬ್ಲಿಸಿಟಿ ಮಾಡಿ ನಮಗೆ ವೋಟ್ ಅಂತ ಹಾಕಿ ಅಂತ ಹೇಳಿದಲ್ಲಿ ಅಥವಾ ಅಲ್ಲಿ ಬ್ಯಾನರ್ಸ್ ಹಚ್ಚಿದಲ್ಲಿ ದಟ್ ಬಿಕಮ್ಸ್ ಎ ಪೊಲಿಟಿಕಲ್ ಫಂಕ್ಷನ್. ಆದರ್ಸ್ ಯಾವುದೇ ಕಾರಣಕ್ಕೂ ಮ್ಯಾರೇಜ್ ಅದಕ್ಕೆ ಯಾವುದು ಕೂಡ ಜಾತ್ರೆ ಕೂಡ ಇಫ್ ಇಟ್ ಈಸ್ ನಾಟ್ ಪೊಲಿಟಿಕಲ್ ಅಲ್ಲಿ ಲೋಕಲ್ ಪರ್ಮಿಷನ್ಸ್ ಅವ್ರು ತಗೋಬೇಕು. ಅದಕ್ಕೆ ಎಲೆಕ್ಷನ್ ಸಂಬಂಧಪಟ್ಟಂಗೆ ಎಲೆಕ್ಷನ್ ಫಂಕ್ಷನರೀಸ್ ಬರ್ತಾರೆ, ಪೊಲಿಟಿಕಲ್ ಫಂಕ್ಷನರೀಸ್ ಬಂದು ನಾಳೆ ಅಲ್ಲಿ ಪ್ರಚಾರ. ಎಕ್ಸೈಸ್ ಟೀಮ್ಸ್ ಇದೆ ನಮ್ಮದು, ಅದ್ರ ಜೊತೆಗೆ ಫ್ಲೈಯಿಂಗ್ ಸ್ಕ್ವಾಡ್ಸ್ ಇದೆ, ಇವೆಲ್ಲರೂ ಚೆಕ್ ಮಾಡ್ತಾರೆ. ಅದಕ್ಕೆ ಇನ್ನೂ ಒಂದು, ನಾವು ನಮ್ಮದು ಮೇಜರ್ ಬಾರ್ಡರ್ಸು ಮಹಾರಾಷ್ಟ್ರ ಬಾರ್ಡರ್ ಜೊತೆ ಇದ್ದಾಗೆ ನಾವು ಕೂಡ ನಮ್ಮ DC ಅವರು, ನಾವು ನಮ್ಮ ಕೋಲ್ಹಾಪುರ ಮತ್ತು ಸಾಂಗ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವ್ರ ಜೊತೆ ನಾವು ಈಗಾಗಲೇ ಕೋಆರ್ಡಿನೇಷನ್ ಮೀಟಿಂಗ್ಸ್ ಮಾಡಿದ್ವಿ. ಅದ್ರ ಜೊತೆಗೆ ಮೇಜರ್ ಆಗಿ ನಮಗೆ ಗೋವಾದಿಂದ ಬರುತ್ತೆ. ಗೋವಾದಿಂದ ಯಾಕಂದರೆ ಭಾಳ ಪ್ರೈಸಿಂಗ್ ಡಿಫ್ರೆನ್ಸ್ ಜಾಸ್ತಿ ಇದೆ ಅಂತ. ಸೊ ಅಲ್ಲಿ ಕೂಡ ನಾವು ಸ್ವತಃ ಎಕ್ಸೈಸ್ ಕಮಿಷನರ್ ನಮ್ಮ ಬ್ಯಾಚ್ಮೇಟ್ ಇದ್ದಾರಲ್ಲಿ ಅವ್ರಿಗೆ ಕೂಡ ಮಾತಾಡಿದ್ದೀವಿ. ಈಗ 2 bottles ಯೂಶಲಿ ಅವರು ಪರ್ಮಿಟ್ ಕೊಡ್ತಾರೆ, ನಮಗೆಲ್ಲ ಗೊತ್ತಿರ್ಬೋದು. ಫಸ್ಟ್ ಫ್ಯೂ ಆಫ್ ದ ಸ್ಟೇಟ್ಸ್, ಒಡಿಶಾ ಅಲ್ಲಿ ಕೊಡ್ತಾರೆ. ಎಲೆಕ್ಷನ್ಸ್ ಟೈಮಲ್ಲಿ ಅದು ಕೂಡ ಬಂದ್ ಮಾಡಿರ್ತಾರೆ. ಸೊ ನಾವು ಖಾನಾಪುರ್ ಚೆಕ್ ಪೋಸ್ಟ್ ಅಲ್ಲಿ ಕೂಡ ನಾವು ವಿಸಿಟ್ ಮಾಡಿ ಬಂದಿದ್ದೀವಿ. ಅಲ್ಲಿ ಕೂಡ ಸ್ಟ್ರಾಂಗ್ ಆಗಿ ನಾವು ವಿಜಿಲೆನ್ಸ್ ಮಾಡ್ತೀವಿ. ಈಗ ಚೆಕ್ ಪೋಸ್ಟ್ ಸರ್ ಕೆಲವು ಕಡೆ ಅಷ್ಟೇ ಮಾಡ್ತಾರೆ, ಎಸೆನ್ಷಿಯಲ್ ಎಲ್ಲಿ ಅಲ್ಲಿ ಮಾಡೋದು. ಮಹಾರಾಷ್ಟ್ರ ಈಗ ಕೆಲವು ರೋಡ್ಸ್ ಇದ್ದಾವೆ ಅಲ್ಲಿ ಮಾಡಂಗಿಲ್ಲ. ನೀವು ಏನು ರೆಗ್ಯುಲರ್ ಮಾಡ್ತಾರೆ ಅಲ್ಲಿ ಅಷ್ಟೇ ಇರ್ತದೆ. ನಮ್ಮ ಫ್ಲೈಯಿಂಗ್ ಸ್ಕ್ವಾಡಿಗೆ ಕೂಡ ಅಲ್ಲಿ ಕೂಡ ನಾವು ಚೆಕ್ ಮಾಡೋಕ್ಕೆ ಸರ್ ಕ್ಯಾಶ್ 50,000 ಅಬವ್ 50,000. ಸೊ ಈ ಟೈಮು ನಾವು ಕೌಂಟಿಂಗ್ ಕೂಡ ಇಲ್ಲಿ RD ಕಾಲೇಜಲ್ಲೇ ಮಾಡ್ತೀವಿ. ಆಯಿತಾ? ಸೊ ಇವ್ರು ನಮ್ಮ ನೋಡಲ್ ಪರ್ಸನ್ ಸಪ್ರೇಟ್ ಆಗಿ ಇಮಿಡಿಯೇಟ್ ಆಗಿ ಇನ್ಫಾರ್ಮೇಷನ್ ಶೇರ್ ಮಾಡೋದು ನಮ್ಮ ಸರ್. ಏನಾಗುತ್ತೆ, ಈ ಪ್ಲೇಸ್ದಲ್ಲಿ ಸೀಸ್ ಮಾಡ್ಯಾರ ಅಂತ ಅಷ್ಟೇ ಹೇಳ್ತಾರೆ ಸರ್. ಡೀಟೇಲ್ಸ್ ಬೇಕಾಗುತ್ತೆ, ಡೀಟೇಲ್ಸ್ ಕೂಡ ನಾವು ಶೇರ್ ಮಾಡ್ತೀವಿ. ಬೇಕಾಗುತ್ತೆ ಸರ್. ಈ ವರ್ಷ ನಾವು ಇನ್ನೊಂದು ಡಿಸ್ಟ್ರಿಕ್ಟ್ ಕಂಟ್ರೋಲ್ ರೂಮ್ ಕೂಡ ಮಾಡಿದ್ವಿ. ಯಾವುದೇ ಇನ್ಫಾರ್ಮೇಷನ್, ಯಾವುದೇ ಫ್ಲೈಯಿಂಗ್ ಸ್ಕ್ವಾಡಿಂದ SST ಇಂದ ಬಂದಿದ್ದಲ್ಲಿ ಕೂಡ ಇಮಿಡಿಯೇಟ್ ಆಗಿ ಇನ್ಫಾರ್ಮೇಷನ್ ಶೇರ್ ಮಾಡೋದು, ಮೀಡಿಯಾ ಗ್ರೂಪ್ ಮಾಡಿ ಸರ್ ನಮ್ಮ ಕಂಟ್ರೋಲ್ ಟೀಮ್ಸಿಗೆ ತಿಳಿಸ್ಬೋದು. ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದಲ್ಲಿ ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್ ಅಂತ ನಾವು ಎಲೆಕ್ಟರ್ಸ್ ನೋಡಿದಲ್ಲಿ ನಮಗೆ ಟೋಟಲ್ ಆಗಿ 24,027 ಇದೆ. ಅದರಲ್ಲಿ ಪುರುಷರು 14,234, ಮಹಿಳೆಯರು 9,793. ಇವಾಗ ತಮಗೆಲ್ಲ ಗೊತ್ತಿದ್ದ ಹಾಗೆ 85+, ಮುಂಚೆ 80+ ಅಲ್ಲಿತ್ತು. 80+ ಇದ್ದಿದ್ದವರಿಗೆ ಪೋಸ್ಟಲ್ ಬ್ಯಾಲೆಟ್ ಅನ್ನುವ ಒಂದು ಅವಕಾಶ, ದಟ್ ಇಸ್ ಎ ಸಪ್ರೇಟ್ ಒಂದು ಅವಕಾಶ ಕೊಡೋಕ್ಕೆ ಲಾಸ್ಟ್ ಟೈಮ್ ಕೂಡ ನಾವು MLA ಎಲೆಕ್ಷನ್ಸಲ್ಲಿ ಮಾಡಿದ್ವಿ. ಈ ವರ್ಷ ಈಗ ರೀಸೆಂಟಾಗಿ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಅದು 85+,
85+ ಮೇಲ್ಪಟ್ಟವರಿಗೆ ಪೋಸ್ಟಲ್ ಬ್ಯಾಲೆಟು ಒಂದು ಅವಕಾಶ ಇದೆ. ಎಲೆಕ್ಷನ್ ಕಮಿಷನ್ ಕೂಡ ಎನ್ಕರೇಜ್ ಮಾಡುತ್ತೆ, ಎಲ್ಲರೂ ಬಂದು ಕೂಡ ಪೋಲಿಂಗ್ ಬೂತಲ್ಲೇ ಅವತ್ತಿನ ದಿವಸ ಮತ ಚಲಾಯಿಸ್ಬೇಕು. ಆದರೆ ಯಾರಾದರೂ ಬೆಡ್ ರಿಡನ್ನು, ಅವರಿಗೆ ಪೋಲಿಂಗ್ ಬೂತಿಗೆ ಹೋಗ್ಲಿಕ್ಕೆ ಬರೋಂಗಿಲ್ಲ, ಆ ಪರಿಸ್ಥಿತಿಯಲ್ಲಿದ್ದಲ್ಲಿ ಅವರಿಗೆ ಈಗ ಒಂದು ಅವಕಾಶ ಅವರಿಗೆ ಆಪ್ಟ್ ಮಾಡೋಕ್ಕೆ ಒಂದು ಚಾನ್ಸ್ ಇದೆ. ಅದಕ್ಕೆ 85+ ನಾವು ನೋಡಿದಲ್ಲಿ ಇವತ್ತಿನವರೆಗೆ ನಮ್ಮ ಹತ್ರ 21,320 ವೋಟರ್ಸ್ ಇದ್ದಾರೆ. ಅದರಲ್ಲಿ ಪುರುಷರು 8,776, ಮಹಿಳೆಯರು 12,554. ಈಗ ಇನ್ನೊಂದು ಮುಖ್ಯವಾಗಿ ಹೇಳಬೇಕಂತ ಹೇಳಿದರೆ, ಈ ವೋಟರ್ಸು ನಂಬರ್ಸು ಇನ್ಕ್ರೀಸ್ ಆಗುವ ಚಾನ್ಸಸ್ ಇದೆ. ಯಾಕಂತಂದರೆ ಎಲೆಕ್ಷನ್ ಕಮಿಷನು ರೀಸೆಂಟಾಗಿ ಒಂದು ಅಮೆಂಡ್ಮೆಂಟ್ ಪ್ರಕಾರ ಲಾಸ್ಟ್ ಇಯರ್ 4 ಟೈಮು ನಿಮ್ಮ ವೋಟರ್ಸು ಪಟ್ಟಿಯಲ್ಲಿ ಸೇರ್ಪಡೆ ಆಗುವ ಸಾಧ್ಯತೆ ಇದೆ. 18+ ಯಂಗ್ ವೋಟರ್ಸ್ ಯೂಶ್ವಲಿ ಮುಂಚೆ ಓನ್ಲಿ Jan 1ಗೆ ಆಗ್ತಿದ್ದರು, ಈಗ Jan 1, April 1 ಮತ್ತು 3 ಮಂತ್ಸಿಗೆ, October 1 ಒಂದು ಬರುತ್ತೆ, ನಡೆದಲ್ಲ ಒಂದು. ಸೊ ಹೀಗೆ 3 ಮಂತ್ಸಿಗೆ ಅವಕಾಶ ಕೊಟ್ಟಿದ್ದಾರೆ. ಶೆಡ್ಯೂಲ್ ರಿಲೀಸ್ ಮಾಡಿ ಪ್ರಯುಕ್ತ ಅದನ್ನೆಲ್ಲ ನಾವು ಕರೆದಿದ್ದೀವಿ. ಸೊ ತಮಗೆಲ್ಲ ಗೊತ್ತಿದ್ದ ಹಾಗೆ ಈಗಾಗಲೇ DO ಅವರು, ಡೆಪ್ಟಿ ಕಮಿಷನರ್ ಅವರು ಪ್ರೆಸ್ ಮೀಟ್ ಮಾಡಿ ಎಲ್ಲ ವಿವರಣೆ ಹೇಳಿದ್ದಾರೆ. ನಾವಿವತ್ತು ಚಿಕ್ಕೋಡಿ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂಗೆ ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಸೊ 16ನೇ ತಾರೀಕು ಇಂದ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಜಾರಿಯಲ್ಲಿದೆ. ಅದರ ಪ್ರಯುಕ್ತ ಚುನಾವಣೆ ಆಯೋಗ ಇವನ್ ಶೆಡ್ಯೂಲ್ ಕೂಡ ರಿಲೀಸ್ ಮಾಡಿದೆ. ವೇಳಾಪಟ್ಟಿ ಯಾವ ಥರ ಇದೆ ಅಂತ ನಾನು ನಿಮಗೆ ಹೇಳ್ತೀನಿ. ಅಧಿಸೂಚನೆ ಹೊರಡಿಸುವ ದಿನಾಂಕ 12/4/2024. ನಮ್ಮ ಎಲೆಕ್ಷನ್ನು 3ನೇ ಫೇಸಲ್ಲಿ, ನಮ್ಮ ಸ್ಟೇಟಲ್ಲಿ 2 ಫೇಸಲ್ಲಿ ಎಲೆಕ್ಷನ್ಸ್ ನಡೀತಾ ಇದೆ, ಸೆಕೆಂಡ್ ಫೇಸಲ್ಲಿ ಮತ್ತು ಥರ್ಡ್ ಫೇಸಲ್ಲಿ. ಚಿಕ್ಕೋಡಿಯಲ್ಲಿ ಥರ್ಡ್ ಫೇಸಲ್ಲಿ ಎಲೆಕ್ಷನ್ಸು ಆಗುತ್ತೆ. ನಾಮಪತ್ರ ಸಲ್ಲಿಸುವ ಕೊನೆಯ ದಿನಾಂಕ 19/4/2024. ನಾಮಪತ್ರಗಳ ಪರಿಶೀಲನೆ ದಿನಾಂಕ ಸ್ಕ್ರೂಟ್ನಿ ಅಂತೀವಿ ನಾವು, ಅದಕ್ಕೆ 20/4/2024. ಉಮೇದುವಾರರಿಗೆ ಹಿಂತೆಗೆದುಕೊಳ್ಳುವ ಕೊನೆಯ ದಿನಾಂಕ ಅಂದರೆ ವಿಡ್ರಾಲಿಗೆ 22/4/2020. ಮತದಾನದ ದಿನಾಂಕ ಭಾಳ ಮುಖ್ಯವಾಗಿ May 7, 2024. ಮತ ಎಣಿಕೆ ದಿನಾಂಕ 4/6/2024 ಅಂದರೆ 4ನೇ ಜೂನ್. ಸಂಪೂರ್ಣ ಚುನಾವಣೆ ಪ್ರಕ್ರಿಯೆ ಪೂರ್ಣಗೊಳ್ಳಬೇಕಾದ ದಿನಾಂಕ ಅದು 6 ಜೂನ್ 2020. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಚಿಕ್ಕೋಡಿ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮತದಾರರ ವಿವರಣೆ ನೀಡಬೇಕಂತ ಹೇಳಿದಲ್ಲಿ ನಮಗೆ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಬರುತ್ತೆ. ಅದು ನಿಪ್ಪಾಣಿ, ಚಿಕ್ಕೋಡಿ, ಸದಲ್ಗ, ಅಥಣಿ, ಕಾಗವಾಡ, ಕುಡ್ಚಿ, ರಾಯಬಾಗ್, ಹುಕ್ಕೇರಿ, ಯಮಕನ್ಮರಿ. ಹೀಗೆ 8 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನೋಡಿದಲ್ಲಿ ನಮಗೆ ಟೋಟಲ್ ಮತದಾರರು ಇವತ್ತಿನ ದಿವಸ 16ನೇ ತಾರೀಕಿನ ದಿವಸ ಟೋಟಲ್ ಆಗಿ 17,40,000. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿಯ ಉಪ ಕಾರ್ಯದರ್ಶಿ ಬಸವರಾಜ್ ಅಡವಿಮಠ್, DSP ಗೌಡರ್, ಚಿಕ್ಕೋಡಿ ತಹಸೀಲ್ದಾರ್ CS ಕುಲಕರ್ಣಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.